ಹಲೋ ಹಾಯ್ ಸ್ನೇಹಿತರೆ, ಇವತ್ತು ಶಿವರಾತ್ರಿ ದಿನ ನಾನು ಜಮೀನ್ಗೆ ಹೋಗಿ ಬೆಳಿಗ್ಗೆನೆ ಜಮೀನ ನಮ್ಮ ಕೋಟೆಯಲ್ಲಿ ನಿಂತ್ಕೊಂಡು ಈ ಒಂದು ವಿಡಿಯೋನ ಮಾಡಿದೆ. ನೋಡಿ, ಇದು ನಮ್ಮ ಜಮೀನಲ್ಲಿರ್ತಕ್ಕಂಥ ಕೊಟ್ಟಿಗೆ. ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಿಒ ಬಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಎಲ್ಲ ಐಕನ್ಗಳು ಒತ್ತಿ ಸೆಲೆಕ್ಟ್ ಮಾಡಿ. ಪೂಜೆ ಏನೂ ಇಲ್ಲ, ಎಲ್ಲ ಬರೀ ಜಮೀನ್ ಪೂಜೆ. ನೋಡಿ, ಇಲ್ಲಿ ನಾವು ಬೆಳಗ್ಗೆನೆ ಇದ್ದು ಜಮೀನ್ ಹತ್ರ ಹೋಗಿ ನೋಡಿ ಯಾವ ರೀತಿ ಇದೆ ನಮ್ಮ ಭೂಮಿ. ಇದು ಸ್ವಂತ ಭೂಮಿ. ಬೇಸಿಗೆ ಕಾಲದಲ್ಲಿ ಏನು ಕೂಡ ಬೆಳೆಯಕ್ಕಾಗದೇನೆ ನೀರಾವರಿ ಪಂಪ್ ಸೆಟ್ ಇದ್ರು ಕೂಡ ನೀರಾವರಿ ಕಡಿಮೆ ಇದ್ದು ಬೇಸಿಗೆ ಬೆಳೆಯನ್ನ ಬೆಳೆಯಕ್ಕಾಗ್ತಾ ಇಲ್ಲ. ಹಾಗಾಗಿ ನಾನು ಒಂದು ಕೃಷಿ ಹೊಂಡ ಮಾಡಬೇಕು ಅಂತ ಬೋರ್ ಪಕ್ಕದಲ್ಲಿ ತೆಗೆಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಮ್ಮ ಜಮೀನು ಈ ರೀತಿ ಇದೆ. ಎಲ್ಲ ಉಳುಮೆನ ಹೊಡೆದು ಹಂಗೆ ಬಿಟ್ಕೊಂಡಿದೀವಿ. ಇನ್ನು ಮಳೆಗಾಲ ಒಂದು ಮಳೆ ಬಿದ್ದಾಗ ಅದ್ರ ಜೊತೆಗೆ ಒಂದು ಪಂಪ್ ಸೆಟ್ಟು ರನ್ನಿಂಗ್ ಆಗ್ತವೆ. ಅದ್ರ ಜೊತೆಗೆ ನಾವು ಆರಂಭ ಮಾಡ್ತೇವೆ ಸ್ನೇಹಿತರೆ. ನೋಡಿ, ಈಗ ಈ ರೀತಿಯಾದಂತ ಭೂಮಿ ಎಲ್ಲ ಉಳುಮೆ ವಸೂಲು ಮಾಡಿ ಉತ್ಕೊಂಡಿದೀವಿ. ಈಗ ತಾನೇ ಬೆಳೆಯನ್ನ ಬೆಳೆದ ಫಸಲು ತೆಗೆದುಕೊಂಡು ಮಾಡಿದ್ರು. ಹುಣಸೆ ಮರ ಇದೆ ಒಂದು, ಹಾಗೆ ಹಲಸಿನ ಮರ, ಒಂದು ಚಿಕ್ಕ ಗುಳ್ಳು ಹಾಕೊಂಡಿದೀವಿ. ಜೊತೆಗೆ ನರೇಗಾ ಯೋಜನೆ ಕೊಡುಗೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ಭೂಮಿ ಎಲ್ಲೂ ಕೂಡ ಒಂದು ಕಲ್ಲು ಹುಡುಕರು ಸಿಗಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಕೊಟ್ಟಿಗೆ ಇದು. ಹೌದು ಸ್ನೇಹಿತರೆ, ಇದೇ ನಮ್ ಡ್ಯೂಟಿ. ಬನ್ನಿ ಸ್ನೇಹಿತರೆ, ಇದು ಮಾಂತೇಶ್ ಅವ್ರ ಭೂಮಿ. ಸ್ನೇಹಿತರೆ ನೋಡಿ, ಇದು ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಔಟ್ಲೆಟ್. ನೀರನ್ನ ಓವರ್ ಫ್ಲೋ ಆದಾಗ ನೀರು ಇಲ್ಲಿಂದ ಹೊರಗಡೆ ಹೋಗುತ್ತೆ. ಇನ್ನು ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಹಾಗೆ ಇದು ಇನ್ಲೆಟ್, ಅಂದ್ರೆ ನೀರು ಹೊರಗಡೆಯಿಂದ ಬಂದಂತ ನೀರು ಇಲ್ಲಿ ಶೇಖರಣೆಯಾಗಿ ಅಲ್ಲಿಂದ ಮೂವ್ ಆಗ್ತಕ್ಕಂಥದ್ದು. ಅದ್ಭುತವಾದ ಸ್ನೇಹಿತರೆ, ನೋಡಿ ಈ ರೀತಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಬಂದು ನಮ್ಮ ತಮ್ಮನ ಒಂದು ಮಗು ಜೊತೆ ಸ್ವಲ್ಪ ಹೊತ್ತು ಹಂಗೆ ಕಾಲ ಕಳೆದಂಗಾಯ್ತು. ಮಗು ಜೊತೆ ಸ್ವಲ್ಪ ಹಾಯ್ ಅಂತ ಹೇಳಿ, ಹಾಯ್ 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 ಪಾಪು, ಹಾಯ್ ಹಾಯ್ ಎಲ್ಲ ಹೇಳಿ ಆಯ್ತು ಸ್ನೇಹಿತರೆ.